ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಜೆಪಿ ಉಚ್ಚಾಟಿತ ನಾಯಕ ಯತ್ನಾಳ್ಗೆ ಸಂಬಂಧಪಟ್ಟ ಸ್ಫೋಟಕ ಆಡಿಯೋ ಒಂದು ಬ್ಲಾಸ್ಟ್ ಆಗಿದೆ. ಏನಿದೆ ಆ ಆಡಿಯೋದಲ್ಲಿ? ಹಾಗಾದರೆ ಏನಿದು ಪ್ಲ್ಯಾನ್, ಯಾವ ರೀತಿ ಸ್ಕೆಚ್ ಕಂಪ್ಲೀಟ್ ಆಗಿ ಎಲ್ಲ ಈಗ ಹೊರಗಡೆ ಬಂದಿದ್ದು, ಮುಂದಿನ ಆ್ಯಕ್ಷನ್ ಹೇಗಾಗತ್ತೆ ಅನ್ನೋದನ್ನು ನೋಡಬೇಕು. ಮುಹೂರ್ತ ಕೂಡ ಫಿಕ್ಸ್ ಮಾಡಿಕೊಂಡು, ಡೇಟ್ ಫಿಕ್ಸ್ ಮಾಡಿಕೊಂಡು ಅತ್ಯಂತ ಕ್ರೂರವಾಗಿ ಪ್ಲ್ಯಾನನ್ನು ರೂಪಿಸಲಾಗಿದ್ದು ಅದೆಲ್ಲ ಈಗ ಔಟ್ ಆಗಿದೆ. ಯತ್ನಾಳ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇಷ್ಟು ದಿನ ಯತ್ನಾಳ್ ಕುರಿತು ಚರ್ಚೆ ಆಗ್ತಾ ಇದ್ದಿದ್ದು ಅವರ ಮಾತಿನ ಕಾರಣದಿಂದಾಗಿ. ಬಾಯಿ ಬಿಟ್ಟರೆ ಬಿ ಜೆ ಪಿ ಅವ್ರನ್ನ ಬೈತಾರೆ, ಇವ್ರನ್ನ ಬೈತಾರೆ ಅಂತ ವಿಜಯಪುರದ ಪಂಚಮಸಾಲಿ ನಾಯಕರೇ ಸಿಡಿದೆದ್ದು ಯತ್ನಾಳ್ ವಿರುದ್ಧ ವಿಡಿಯೋ ಆಡಿಯೋ ಎಲ್ಲ ಬಿಟ್ಟಿದ್ದು, ಯತ್ನಾಳ್ ಯಾವ ರೀತಿ VHP ಬಿಗ್ ಲೀಡರ್ಸ್ ಅನ್ನೇ ಬೈದಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ವಿಡಿಯೋ ಬಿಟ್ಟು ಆಕ್ರೋಶ ಹೊರ ಹಾಕಿದ್ರು. ಇದು ಸಮುದಾಯದ ಒಳಗಡೆ, ಪಕ್ಷದ ಒಳಗಡೆ ಜಟಾಪಟಿ ಇಷ್ಟಿನ ನೋಡ್ತಾ ಇದ್ವಿ. ಆದರೆ ಈಗ ನೋಡಿ, ಬಹಳ ಗಂಭೀರ ಸ್ವರೂಪದ ಒಂದು ವಿಷಯ ಹೊರಗಡೆ ಬಂದಿರೋದು. ರಾಮನವಮಿಯ ದಿನ ಹುಬ್ಬಳ್ಳಿಯ ಬಾನಿವೋಣಿಯಲ್ಲಿ ರಾಮನವಮಿ ಕಾರ್ಯಕ್ರಮದಲ್ಲಿ ಯತ್ನಾಳ್ ಅವ್ರನ್ನ ಆಹ್ವಾನಿಸಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಮಹಮ್ಮದ್ ಪೈಗಂಬರ್ ಕುರಿತು ಅವಹೇಳನಕಾರಿ ಮಾತನಾಡಿದ್ದಾರೆ ಯತ್ನಾಳ್ ಅನ್ನುವಂಥ ವಿಚಾರ ಇದು. ಆ ರೀತಿ ಮಾತನಾಡಿದ್ದಾರೆ ಅಂತ ಒಂದು ಆಡಿಯೋ ವೈರಲ್ ಆಗಿದೆ ಈಗ. ಅದರಲ್ಲೇನು ವಿಶೇಷ ಅಂತೀರಾ? ಬಹಳ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದೆ ಇದು. ಈಗ ಯತ್ನಾಳ್ ವಿರುದ್ಧ ಈಗ ಆಡಿಯೋ ವೈರಲ್ ಆಗಿದೆ. ಆ ಆಡಿಯೋವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರತಿಭಟನೆ ಮಾಡೋದಕ್ಕೆ, ಬರೀ ಪ್ರತಿಭಟನೆ ಅಲ್ಲ, ಮುಂದೆ ಇದರಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ದೊಡ್ಡ ಸ್ವರೂಪದಲ್ಲಿ ಪ್ರತಿಭಟನೆ ಮಾಡೋದು. ಇದೇ 15ನೇ ತಾರೀಕು ಯತ್ನಾಳ್ ವಿರುದ್ಧ 15ರಂದು ಮೋರ್ಚಾ ನಡೆಸೋದಕ್ಕೆ ವಿಜಯಪುರದಲ್ಲಿ ಸಭೆ ಮಾಡಿದ್ದೀವಿ. NMCಯಿಂದ ಮೀಟಿಂಗ್ ಆಗಿದೆ. ಸಭೆಯಲ್ಲಿ ಮುಖಂಡರು, ಉಲ್ಮಾಗಳೆಲ್ಲ ಸೇರಿ ಸಭೆ ಮಾಡಿ ದೊಡ್ಡದೊಂದು ತೀರ್ಮಾನವನ್ನು ಕೈಗೊಂಡಿದ್ದೀವಿ ಅಂತ ಹೇಳಿರುವಂಥ ಒಬ್ಬ ಅನ್ನೌನ್ ಯುವಕನ, ಯಾರೋ ಅಪರಿಚಿತ ಯುವಕನ ಆಡಿಯೋ, ಮುಸಲ್ಮಾನ್ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರುವಂಥ ಆಡಿಯೋ ಈಗ ವೈರಲ್ ಆಗಿದೆ. ಏನಿದೆ ಆಡಿಯೋದಲ್ಲಿ ಅನ್ನೋ ಸಾರಾಂಶವನ್ನು ಹೇಳ್ಬಿಡ್ತೀವಿ ನೋಡಿ. ಪೈಗಂಬರ್ ವಿರುದ್ಧ ಮಾತನಾಡಿರೋ ಯತ್ನಾಳ್ ಮನೆಗೆ ನುಗ್ಗೋದು, ಅಂದರೆ ಅಲ್ಲಿಗೆ ರ್ಯಾಲಿ ಮಾಡೋದು 15ನೇ ತಾರೀಕು ಅಂತ ಫಿಕ್ಸ್ ಆಗಿದ್ದು. ಆ ದಿನ ತಲೆ ತೆಗಿಬೇಕು ಅಂತ ಒಂದೋ ಜೈಲಿಗೆ ಕಳಿಸಿ ಆತ ಅಲ್ಲೇ ಫಿಕ್ಸ್ ಆಗಬೇಕು. ಇಲ್ಲ, ಅದು ಸಾಧ್ಯವಾಗಲಿಲ್ಲ ಅಂದರೆ ಯತ್ನಾಳ್ ಕಥೆಯನ್ನು ಅವತ್ತು ಮುಗಿಸ್ಬೇಕು. 15ನೇ ತಾರೀಕಿನಂದು ಎಲ್ಲೆಡೆಯಿಂದ ಕಿತ್ತೆದ್ದು ಬನ್ನಿ ಜನ. ಬಹಳ ಗಂಭೀರ ಸ್ವರೂಪದ ವಿಚಾರಗಳಿವೆ ಆ ಆಡಿಯೋದಲ್ಲಿ. ಅಂಬೇಡ್ಕರ್ ಸರ್ಕಲ್ನಿಂದ ರ್ಯಾಲಿ ಮಾಡೋದು, ಯತ್ನಾಳ್ ಮನೆಗೆ ನುಗ್ಗೋದು, ಯತ್ನಾಳ್ ವಿರುದ್ಧ ಒಂದೋ ಪೊಲೀಸರು, ಸರ್ಕಾರ ಬಿಗ್ ಆಕ್ಷನ್ ತಗೊಳ್ಬೇಕು, ಯಾಕಂದರೆ ಸಮಾಜದಲ್ಲಿ ವಿಷ ಬೀಜ ಬಿತ್ತಿದ್ದಾರೆ ಅವರು ಅನ್ನುವಂಥ ವಿಚಾರ. ಅಕಸ್ಮಾತ್ ಸರಿಯಾದ ಕ್ರಮವನ್ನು ಜರುಗಿಸದೆ ಹೋದರೆ, ಸುಮ್ಮನೆ ಏನೋ ಒಂದು ಕ್ರಮ ತಗೊಂಡ್ವಿ, ಕೇಸ್ ಹಾಕಿದ್ವಿ, ಬಿಟ್ವಿ ಅನ್ನೋ ರೀತಿಯಲ್ಲಾದರೆ ಈ ರೀತಿ ಮಾಡಬೇಕು ಅನ್ನುವ ತೀರ್ಮಾನ ಆಗಿದೆ. ಯತ್ನಾಳ್ ದಿ ಎಂಡ್ ಅಂತ ಹತ್ಯೆಗೆ ಪ್ರಚೋದನೆ ಕೊಟ್ಟಿರುವಂಥ ಆಡಿಯೋದು. मुझे एक सबसे बड़ी मीटिंग में बुलाया गया था. MMC की मीटिंग में आलमगीर हॉल में रखे थे. बीजापुर के सब दिग्गज मेंबर वहाँ पे शामिल थे. वहाँ पे उलमा इकराम भी शामिल थे. तो वहाँ पे फैसला हुआ 15 तारीख को बीजापुर बंद. और रही बात यत्नाल का फाइनल डे, उन्हें आश्वासन के बारे में अनब शनब ऐसे बात करा उन्हें, उसके खिलाफ में 1 लाख लोग जमा हो रहे हैं 15 तारीख को. और सब जना फैसला करें इस बार उसका दी एंड, या उन्हें अरेस्ट होना या सब के सब उसके घर को निकलना. रैली वहाँ सीधा उसके घर को निकल रही है. मेहरबानी करके 15 तारीख को सब के सब तुम्हारी जो भी दोस्त अतराफ, तुम्हारे भाई बहन, जो भी तुम्हारे रिश्तेदार हैं, सबको इतला करो. 15 तारीख को अम्बेडकर सर्कल में जमा होना. और सब भाइयों को गुजारिश क्या है कि अपने जो भी करीबी दोस्त हैं, जो भी आसपास गांव के दोस्त हैं, जो बीजापुर जिले में शामिल होता है, सबको गुजारिश है अपने अपने दोस्तों, भाई जो भी है, सबको इतला करो. 15 तारीख को अम्बेडकर सर्कल में सुबह 10 बजे जमा होना. तो इस बार उसका फाइनल डे है. अब तक उसे हर बार मेमोरेंडम दे रहे थे, तो क्या हुआ, तो उन्हें बेल पे छोड़ रहा था. मगर इस बार ऐसा नहीं है. इस बार उसका फाइनल डे, या उन्हें अरेस्ट होना या उसका सर तन से जुदा होना. पूरे मुसलमान मेम्बरा पूरे तय को बैठे. अब सबसे गुजारिश है, सब भाइयों को संभालो और सब भाइयों को बोलो, जो तुम्हारे अतराफ में भाई, दोस्त, बहन भाई, सॉरी माफ चाहता हूँ, जो भी तुम्हारे अतराफ के दोस्त वगैरह हैं, सबको बोलो 15 तारीख को बंद. 15 तारीख जो भी काम होगा सब छुट्टी करना.
ಎಲ್ಲ ನಿರ್ಧಾರ ಆಗಿಬಿಟ್ಟಿದೆ. ಮೀಟಿಂಗಲ್ಲೇ NMCಯ ಮುಖಂಡರು ಸದಸ್ಯರು ಉಲ್ಮಾಗಳ ಮುಂದೆಯೇ ಈ ಅಂತಿಮ ತೀರ್ಮಾನವಾಗಿದೆ ಅಂತ ಆಡಿಯೋದಲ್ಲೂ ಉಲ್ಲೇಖವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಪುರದಲ್ಲಂತೂ ಇದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಯತ್ನಾಳ್ ಈ ವಿಚಾರದಲ್ಲಿ ಕಂಪ್ಲೇಂಟ್ ಕೊಡ್ತಾರಾ ಈಗ, ಅಥವಾ ಮತ್ತಷ್ಟು ಹಿಂದುತ್ವದ ಬಲವನ್ನು ಪಡ್ಕೊಳ್ಳೋದಕ್ಕೆ ಈ ಒಂದು ಬೆಳವಣಿಗೆ ಅವ್ರಿಗೆ ಅನುಕೂಲ ಆಗುತ್ತಾ? ಯತ್ನಾಳ್ ಈಗ ಪಕ್ಷದಲ್ಲಿ ಅವ್ರಿಗೆ ಸ್ಥಾನಮಾನ ಇಲ್ಲ, ಮತ್ತೆ ಹೊರಗಡೆ ಹೋಗಿದ್ದಾರೆ, ಎಲ್ಲರೂ ಅವ್ರನ್ನ ನೆಗ್ಲೆಕ್ಟ್ ಮಾಡೋಕೆ ಶುರು ಮಾಡಿದ್ದಾರೆ. ಈಗ ಇವ್ರು ಹೇಳಿದ್ದೇ ಹೇಳ್ತಾರೆ, ಬಾಯ್ ಬಿಟ್ರೆ ಯಡಿಯೂರಪ್ಪ ವಿಜೇಂದ್ರ ಬೈತಾರಪ್ಪ ಅಂತ. ಸೊ ಮತ್ತೊಮ್ಮೆ ತನ್ನ ಬಲವನ್ನು ಹೆಚ್ಚಿಸ್ಕೊಳ್ಳೋದಿಕ್ಕೆ ಈ ಆಡಿಯೋ ಅಥವಾ ಪ್ರತಿಭಟನೆ ಆಗಿದ್ದೇ ಹೌದಾದ್ರೆ ಪ್ರತಿಭಟನೆ ಅದೇ ಯತ್ನಾಳ್ಗೆ ಒಂದು ಮಾರ್ಗವಾಗಬಹುದಾ? ಯಾವುದೋ ಒಂದು ಸುದ್ದಿಲಿರಬೇಕು ಅಂತಾರಲ್ಲ, ಆ ರೀತಿ ಯತ್ನಾಳ್ಗಿದು ಬಲವನ್ನು ತಂದು ಕೊಡುತ್ತಾ ಏನು ಎತ್ತ ಇದರ ಹಿಂದೆ ಬೇರೆ ಲೆಕ್ಕಾಚಾರಗಳೇನಾದರೂ ಇವೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಮುಸಲ್ಮಾನರ ಆಕ್ರೋಶದ ಕಟ್ಟೆಯೊಡೆದಿರುವಂಥ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಹಿಂದ ಹಾಗೂ ಮುಸ್ಲಿಂ ಮುಖಂಡರು ವಾಗ್ದಾಳಿ ನಡೆಸಿದ್ದಾರೆ. ಮುಸ್ಲಿಂ ಧರ್ಮಗುರು ಮೊಹಮ್ಮದ್ ಪೈಗಂಬರ್ ಕುರಿತು ಯತ್ನಾಳ್ ಮಾತನಾಡಿದ್ದಕ್ಕೆ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗ್ತಿದೆ. ಅಲ್ಲಿನ ಪ್ರಮುಖ ನಾಯಕರೆಲ್ಲ ಸೇರ್ಕೊಂಡು ಈಗ ವಾಗ್ದಾಳಿ ನಡೆಸಿದ್ದಾರೆ. ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಎಲ್ಲ ಸಹಿಸ್ಕೊಂಡು ಹೋಗಿದ್ದಾಯ್ತು. ಆದರೆ ಈಗ ಪ್ರವಾದಿ ಮೊಹಮ್ಮದ್ ಅವರ ಬಗ್ಗೆ ಮಾತಾಡಿದ್ರೆ ಸಹಿಸ್ಕೊಂಡಿರೋಕ್ಕಾಗತ್ತಾ? ನಾವು ಜೀವ ಕೊಡೋಕ್ಕೂ ರೆಡಿ ಇರ್ತೀವಿ ನಮ್ಮ ಧರ್ಮಗುರುಗಳ ವಿಚಾರ ಬಂದಾಗ. ಅಂಥದ್ರಲ್ಲಿ ಇವರು ಈ ಹಂತಕ್ಕಿಳಿತಾರಾ ಅಂತ ಕೋಮು ಸೌಹಾರ್ದತೆ ಧಕ್ಕೆ ತರೋ ಕೆಲಸ ಮಾಡಿದರೆ ತಕ್ಕ ಶಾಸ್ತಿ ಆಗಬೇಕು. ಯತ್ನಾಳ್ ಪದ ಬಳಕೆ ಮೇಲೆ ಜಿಲ್ಲಾಡಳಿತ ನಿಷೇಧ ಹೇರಬೇಕು. ಪೈಗಂಬರ್ ಅವರ ಬಗ್ಗೆ ಮಾತನಾಡೋ ಯತ್ನಾಳ್ ಅತ್ಯಂತ ಕೀಳು ಹಿನ್ನೆಲೆಯವರು ಅನ್ನೋ ರೀತಿಯಲ್ಲಿ ಕೆಟ್ಟ ಶಬ್ದಗಳಲ್ಲಿ ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಒಂದು ಕಡೆ ವಕ್ಫ್ ಕಾಯ್ದೆಯ ವಿರುದ್ಧ ಹೋರಾಟ ಆಕ್ರೋಶ ವ್ಯಕ್ತವಾಗ್ತಿರೋ ಹೊತ್ತಲ್ಲಿ ಯತ್ನಾಳ್ ಆ ವಿಡಿಯೋ ಬೇರೆ, ಅಂದರೆ ರಾಮನವಮಿ ದಿನ ಆ ಥರ ಮಾತಾಡಿದ್ದಾರೆ ಅವರು ಅನ್ನುವಂಥ ವಿಚಾರ ಬೇರೆ ಈಗ ಸಮುದಾಯದಲ್ಲಿ ಆಕ್ರೋಶವನ್ನು ಕೆರಳಿಸಿದ್ದು. 15ನೇ ತಾರೀಕಿಗೆ ಮುಹೂರ್ತ ಫಿಕ್ಸು, ಅವತ್ತು ಒಂದು ಆಗುತ್ತೆ, ಏನೋ ಒಂದು ಆಗತ್ತೆ ಅವತ್ತು ಅನ್ನೋ ಮಟ್ಟಿಗೆ ಆಕ್ರೋಶ ಸಿಡಿದಿದೆ. ಆಡಿಯೋ ಬೇರೆ ವೈರಲ್ ಆಗ್ತಿದೆ. ನೋಡಬೇಕು ಯತ್ನಾಳ್ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಈ ಒಂದು ಬೆಳವಣಿಗೆಯನ್ನು ಯಾವ ರೀತಿ ಸ್ವೀಕರಿಸ್ತಾರೆ, ಇದನ್ನೇ ಪಾಸಿಟಿವ್ ಆಗಿ ತನಗೆ ಬಲವನ್ನಾಗಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರಾ, ಮತ್ತು ಪೊಲೀಸರು ಎಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಯಾಕಂದ್ರೆ ಆಡಿಯೋ ಬಹಳ ಗಂಭೀರ ಸ್ವರೂಪದ್ದು, ಇದನ್ನು ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ, ಪ್ರಕರಣ ದಾಖಲಿಸ್ಕೊಳ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ದೀವಿ ಮೈಸೂರಲ್ಲಿ ಉದಯಗಿರಿ ಗಲಾಟೆ ಕೇಸು, ಅಲ್ಲಾಗಿದ್ದು ಒಂದು ಫೋಟೋಗೆ ಸಂಬಂಧಪಟ್ಟಂತೆ ಅದು ಯಾವ ರೀತಿ ಬಣ್ಣವನ್ನು ಪಡ್ಕೊಳ್ತು ಆಮೇಲೆ ಅಂತ. ಮಂಡ್ಯದಲ್ಲಿ ಗಲಾಟೆ, ಮೈಸೂರಲ್ಲಿ ಗಲಾಟೆ, ಇಲ್ಲಿ ಡಿಜೆಹಳ್ಳಿ ಗಲಾಟೆ, ಇಲ್ಲೆಲ್ಲ ಇಂಥದ್ದೇ ವಿಚಾರಗಳಿದ್ದಿದ್ದು ಅನ್ನೋದನ್ನ ನೆನಪು ಮಾಡ್ಕೊಳ್ಬಹುದು. ಇಂಥದ್ದೇ ಸೂಕ್ಷ್ಮ ವಿಚಾರಗಳು ಸಣ್ಣ ಕಿಡಿಯಂತೆ ಹೊತ್ತುಕೊಂಡು ದೊಡ್ಡದಾಗಿ ಕಾಡ್ಗಿಚ್ಚಿನಂತೆ ವ್ಯಾಪಿಸಿಕೊಂಡಿದ್ದ ನೆನಪಿದೆ ನಮಗೆ. ಇಂತಹ ಹಲವು ಘಟನೆಗಳನ್ನು ನೋಡಿದ್ವಿ ನಾವು. ಹಳೆ ಹುಬ್ಬಳ್ಳಿ ಕೇಸ್ ಇರಬಹುದು, ಬೇರೆ ಬೇರೆ ಕೇಸ್ಗಳಲ್ಲಿ ಇದೇ ರೀತಿ ಒಂದು ಸ್ಟೇಟ್ಮೆಂಟು, ಒಂದು ಫೋಟೋ, ಒಂದು ಇಮೇಜು ಫಾರ್ವರ್ಡು ಇದೇ ರೀತಿ ಶುರುವಾಗಿದ್ದು ಈಗ ಯತ್ನಾಳ್ ವಿಷಯದಲ್ಲಿ ಬೆಂಕಿ ಹೊತ್ತುಕೊಂಡಿದೆ. ಕಾದು ನೋಡಬೇಕು ಎಲ್ಲಿಗೆ ಹೋಗಿ ತಲುಪಲಿದೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.